ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ವಿಳ್ಯದೆಲೆದ ವೈನ್ ಮಾಡಿ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲಿವರೆಗೆ ಹಾಕೊಂಡಿದ್ದೀನಿ. ಇಷ್ಟು ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಯಾವತ್ತು ವೈನ್ ಬಾಟ್ಲಿಗೆ. ಇಲ್ಲಿ ತುಂಬಾ ಹಾಕಿದ್ರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಟಿಪ್ ಅನ್ನ ನೀವು ಫಾಲೋ ಮಾಡಬೇಕು. ನಾನಿವತ್ತು ವಿಳ್ಯದೆಲೆದ ವೈನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ತರ ವಿಳ್ಯದೆಲೆ ತಗೊಂಡು ಇದನ್ನ ತೊಳೆಯೋದು ಬೇಡ, ಚಂದ ಒಳ್ಳೆ ಬಟ್ಟೆ ತಗೊಂಡು ಚಂದ ಒರೆಸಿ ಮಾಡ್ಕೋಬೇಕು. ಮುಂದೆ ನೋಡೋಣ ಏನ್ ಮಾಡೋದು ಅಂತ. ನಾನೊಂದು 100 ವಿಳ್ಯದೆಲೆ ತಗೊಂಡಿದ್ದೀನಿ. ವಿಳ್ಯದೆಲೆ ವೈನಿಗೆ ಎಲ್ಲ ಎಲೆನ ಒಂದು ಶುಭ್ರವಾದ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಅದರ ನೀರಿನ ಅಂಶ ಎಲ್ಲ ತಗೋಬೇಕು. ಆಮೇಲೆ ಎಲೆಯಲ್ಲಿ ಹುಳ ಹುಪ್ಪಟೆ ಕಸ ಎಲ್ಲ ಇರುತ್ತೆ, ಅದನ್ನ ಈ ತರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಎಲೆನ ಇದೇ ತರ ಮಾಡ್ಕೊಳ್ಳೋಣ. ಈ ವಿಳ್ಯದೆಲೆ ವೈನ್ ತುಂಬಾ ಸೂಪರ್ ಆಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಇದು ವಿಳ್ಯದೆಲೆ ವೈನ್. ನೀವು ಕೂಡ ಒಂದ್ಸರಿ ನಾನು ಹೇಳೋ ಮೆಥಡ್ ಅಲ್ಲೇ ಟ್ರೈ ಮಾಡಿ. ನಾನು ಆಲ್ರೆಡಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಚಂದ ಕುಟ್ಟಿ ಆರಿಸಿದ ನೀರನ್ನು ಇದಕ್ಕೆ ಹಾಕೊಳ್ತೀನಿ. ನಾನು ಇದನ್ನ 21 ದಿವಸನೇ ಇಟ್ಟು ಮಾಡ್ಕೊಳ್ತೀನಿ. ಈ ವೈನ್ ತರ ಬೇರೆ ವೈನ್ ತರ ಎಲ್ಲ ಬೇಗ ಇದಾಗಲ್ಲ. 21 ದಿನ ಇಟ್ರೆ ವಿಳ್ಯದೆಲೆ ವೈನ್ ರೆಡಿ ಆಗುತ್ತೆ. ವೈನಿಗೆ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದು ಆರ್ಬೇಕದು. ವೈನಿಗೆ ಹಾಕೊಳ್ಳುವಾಗ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚಂದ ಒರೆಸಿ ಇಟ್ಕೊಂಡಿದ್ದೀನಿ. ಈ ತರ ಕಟ್ ಮಾಡೋದೇನು ಬೇಕಾಗಿಲ್ಲ. ಗ್ಲಾಸಿನ ಜಾರಿಗೆ ಹಾಕೊಳ್ಳೋಣ. ನೀರು ಕೂಡ ತಣ್ಣಗಾಗಿದೆ. ಎಲ್ಲ ಎಲೆನ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೀರು ಹಾಕೊಳ್ತಾ ಇದ್ದೀನಿ. ಎರಡು ದಿವಸಕ್ಕೊಂದ್ಸರಿ ಚೆನ್ನಾಗಿ ಒಂದು ಸೌಟಿಯಿಂದ ತಿರುಗಿಸ್ಕೊಳ್ತಾ ಇರಬೇಕು. ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನೂರು ವಿಳ್ಯದೆಲೆ, 1 kg ಸಕ್ಕರೆ, 3 ಲೀಟರ್ ನೀರು ಹಾಕೊಂಡಿದ್ದೀನಿ ನಾನು. ಸಕ್ಕರೆ ಬೇಕಾದ್ರೆ ಆಮೇಲಿಂದ ನೋಡ್ಕೊಂಡು ಕೂಡ ಹಾಕೋಬಹುದು. ಇದೀಗ ಫರ್ಮೆಂಟೇಷನ್ ಆಗೋಕ್ಕೆ ಮಾತ್ರ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿಳ್ಯದೆಲೆ ವೈನಿಗೆ ರಾಗಿ ಹಾಕೊಳ್ತಾ ಇದ್ದೀನಿ. ಈ ಥರ ಇಡೀ ರಾಗಿ ತೊಗೊಂಡಿದ್ದೀನಿ. ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಮೊಳಕೆ ಏನು ಬರ್ಸ್ಕೊಳ್ಳಲ್ಲ, ಹಾಗೆ ಹಾಕೊಳ್ತಾ ಇದ್ದೀನಿ. ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನ. ನೋಡಿ, ಈ ಥರ ಒಂದು ಮರದ ಸೌಟು ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತೇವಾಂಶ ಇಲ್ಲದ ಸೌಟು ತಗೊಂಡು ಚಂದ ಮಿಕ್ಸ್ ಮಾಡ್ಕೊಳ್ಳಿ. ಚಂದ ಮಿಕ್ಸ್ ಮಾಡಿಕೊಂಡು ಡಾರ್ಕ್ ಪ್ಲೇಸಲ್ಲಿ ಇಡೋಣ. 2 ದಿವಸ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ವಿಳ್ಯದೆಲೆ ವೈನ್ ಹಾಕಿ 4 ಡೇಸ್ ಆಗಿದೆ. ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ. ಚಂದ ಒಮ್ಮೆ ತಿರುಗಿಸ್ಕೊಳ್ಳೋಣ. ನಾನಿವತ್ತು ಚಕ್ಕೆ ಲವಂಗ ಎಂತ ಹಾಕ್ತಾ ಇಲ್ಲ. ಸ್ವಲ್ಪ ಹಳೆ ವೈನ್ ಹಾಕ್ತಾ ಇದ್ದೀನಿ ಫರ್ಮೆಂಟೇಷನ್ಗೆ ಅಷ್ಟೇನೆ, ಬೇರೆ ಎಂತ ಹಾಕಲ್ಲ. ವಿಳ್ಯದೆಲೆ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ವೈನಲ್ಲಿ. ಹಾಗಾಗಿ ಏಲಕ್ಕಿ ಆಗಲಿ ಚಕ್ಕೆ ಲವಂಗ ಆಗಲಿ ಏನೂ ಹಾಕೊಳ್ತಾ ಇಲ್ಲ. ಈಸ್ಟ್ ನಾನು ಹಾಕಿ ಮಾಡಲ್ಲ. ಅಷ್ಟು ಹಳೆ ವೈನನ್ನು ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಇದನ್ನು ಹಾಕೊಳ್ಳೋಣ. ಈ ಸಕ್ಕರೆ ವಿಳ್ಯದೆಲೆ ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ. ವಿಳ್ಯದೆಲೆದು ವೈನ್ ರೆಡಿ ಆಗಿದೆ. 21 ಡೇಸ್ ಆಗಿದೆ. ನೋಡೋಣ ಇವಾಗ ಹೇಗಾಗಿದೆ ಅಂತ. 21 ಡೇಸ್ ಅಷ್ಟೇನೆ ಇಡೋದು. ಕೆಲವೊಂದು ವೈನನ್ನು ಕೆಲವೊಂದು ದಿವಸ ಇಡೋದು ಅಂತ ನಾನು ಚೆಂದ ಹೇಳಿರ್ತೀನಿ. ನೀವು ಅದನ್ನೇ ಫಾಲೋ ಮಾಡಬೇಕು. ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು 2 ಬಾರಿ ಸೋದಿಸ್ಕೊಳ್ಳೋಣ. ಈ ವೈನ್ ಸೂಪರ್ ಆಗಿರುತ್ತೆ, ಆದರೆ ಜಾಸ್ತಿ ಕುಡಿಬೇಕಾಗಲ್ಲ. ಒಂದು ಅರ್ಧ ಗ್ಲಾಸ್ ತಗೋಬಹುದು ಅಷ್ಟೇನೆ. ವಿಳ್ಯದೆಲೆ ಕೂಡ ಖಾರ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡಬೇಕು. ಬಹಳ ಒಳ್ಳೇದಿದು ಆರೋಗ್ಯಕ್ಕೆ. ಮತ್ತೆ ಕೆಮ್ಮು ಎಲ್ಲ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಇದು. ಈಗ ಇದನ್ನ ಸೋದಿಸ್ಕೊಂಡು ಟೇಸ್ಟ್ ಮಾಡೋಣ. ಚಂದ ತೇವಾಂಶ ಇಲ್ಲದ ಪಾತ್ರೆಯಲ್ಲಿ ತಗೊಂಡು ಸೋದಿಸ್ಕೊಳ್ಳೋಣ. ಎರಡು ಬಾರಿ ಸೋದಿಸ್ಕೊಳ್ಬೇಕು. ಈಗ ಇದನ್ನ ಪನ್ನಲ್ಲಿ ಇಟ್ಕೊಂಡು ಒಂದು ಬಾಟ್ಲಿಗೆ ಹಾಕೊಳ್ಳೋಣ. ನಾನು ಇಲ್ಲಿವರೆಗೆ ಹಾಕೊಂಡಿದ್ದೀನಿ. ಇಷ್ಟು ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಯಾವತ್ತು ವೈನ್ ಬಾಟ್ಲಿಗೆ.
ಇಲ್ಲಿ ತುಂಬಾ ಹಾಕಿದ್ರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಬೇಕು. ಗ್ಲಾಸಿಗೆ ಕೂಡ ಹಾಕೊಳ್ಳೋಣ ಟೇಸ್ಟ್ ಮಾಡೋದಕ್ಕೆ. ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ. ತುಂಬ ಸುಲಭವಾಗಿ ವಿಳ್ಯದೆಲೆದ ವೈನನ್ನು ಮಾಡ್ಕೋಬೋದು. ನಾನು ಹೇಳ್ಕೊಟ್ಟ ಮೆಥಡಲ್ಲಿ ನೀವು ಮಾಡಿ, ಏನು ನಿಮಗೆ ಭಯ ಬೇಡ, ನಾನು ಗ್ಯಾರಂಟಿ ಕೊಡ್ತೀನಿ. ನಿಮಗೆ ಎಲೆ ಸಿಕ್ಕಿದ್ರೆ ಆರಾಮಾಗಿ ನೀವು ಮಾಡ್ಕೋಬೋದು. ಇದನ್ನು 6 ಮಂತ್ 1 ಇಯರ್ವರೆಗೆ ಸ್ಟೋರ್ ಮಾಡ್ಬೋದು, ಏನು ಭಯ ಇಲ್ಲ. ಕರೆಕ್ಟಾಗಿ 21 ದಿವಸ ಇದನ್ನು ಇಡಬೇಕು. ಫೈನಲ್ ಆಗಿ ವಿಳ್ಯದೆಲೆದ ವೈನ್ ರೆಡಿ ಆಗಿದೆ. ನಾನಿವತ್ತು ಟೇಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಜಾಸ್ತಿ ಕುಡಿಯೋ ಹಾಗಿಲ್ಲ. ಒಂದು ಗ್ಲಾಸಲ್ಲಿ ಒಂದು ಅರ್ಧದಷ್ಟು ನೀವು ದಿನ ಕುಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇರುತ್ತೆ ಇದು ವಿಳ್ಯದೆಲೆದ ವೈನ್. ನಿಮಗೆ ಶುಗರ್ ಬೇಕಾದ್ರೆ ಹಾಕೊಂಡು ನೀವು ಕುಡಿಬಹುದು. ಹಾಗೆ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಅದ್ಭುತ ರುಚಿಯ ಅಡಿಗೆಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.